ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ರವಿಕುಮಾರ್. ನೀವು ನೋಡ್ತಾ ಇರೋದು ಟೆಕ್ ಪ್ರೋ ಕನ್ನಡ. ಇವತ್ತು ನಾನು ಅನ್ಬಾಕ್ಸಿಂಗ್ ಮಾಡ್ತಾ ಇರೋದು ಸೆಗ್ಮೆಂಟ್ ನಲ್ಲಿ ಆಲ್ರೆಡಿ ನಾಯ್ಸ್ ಮಾಡ್ತಿರುವ ರೆಡ್ಮಿ 15C 5G. ಇದು ಲೋವರ್ ಪ್ರೈಸ್ ಅಲ್ಲಿ ಅಂದ್ರೆ 12,000 ರೂಪಾಯಿ ತುಂಬಾ ಫೀಚರ್ಸ್ ಸಿಗ್ತಾ ಇದೆ. ಶಿಯೋಮಿ ಲಿಟರಲಿ ಬಿಗ್ ಬಾಸ್ ಫಾರ್ಮುಲಾ ಯೂಸ್ ಮಾಡಿ ಈ ಫೋನ್ ನ ಲಾಂಚ್ ಮಾಡಿದೆ. ಶಿಯೋಮಿ ಪ್ರಕಾರ ಇದು ಡಿಸ್ಪ್ಲೇ ಕಾ ಬಿಗ್ ಬಾಸ್, ಬ್ಯಾಟ್ರಿ ಕಾ ಬಿಗ್ ಬಾಸ್, ಪರ್ಫಾರ್ಮೆನ್ಸ್ ಕಾ ಬಿಗ್ ಬಾಸ್ ಆಗಿದೆಯಂತೆ. ಇವತ್ತಿನ ವಿಡಿಯೋದಲ್ಲಿ ನಾನು ಎಲ್ಲವನ್ನು ಡೀಪ್ ಆಗಿ ಟೆಸ್ಟ್ ಮಾಡಿ ಹೇಳ್ತೀನಿ. ಇದು ವರ್ತ್ ಇದೆಯಾ ಅಥವಾ ಮಾರ್ಕೆಟಿಂಗ್ ಹೈಪ್ ಕ್ರಿಯೇಟ್ ಮಾಡಿದ್ರಾ ಕ್ಲಿಯರ್ ಮಾಡ್ತೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಫಸ್ಟ್ ಇದರ ಅನ್ಬಾಕ್ಸಿಂಗ್ ಮಾಡೋಣ ಬನ್ನಿ. ಈ ಬಾಕ್ಸ್ ಓಪನ್ ಮಾಡ್ತಿದ್ದಂಗೆ ನಮಗೆ ಡೈರೆಕ್ಟ್ ಆಗಿ ಫೋನ್ ಸಿಗ್ತಾ ಇದೆ. ಈ ಬಾಕ್ಸ್ ಈಗ ಬಿಡೋಣ. ಇದು ಸ್ಪೆಷಲ್ ಏನಂದ್ರೆ ತುಂಬಾ ದೊಡ್ಡದಾಗಿದೆ. 6.95 ಇಂಚಸ್ ಇದೆ. ಈ ಪ್ರೈಸ್ ಸೆಗ್ಮೆಂಟ್ ಅಲ್ಲಿ ಇಷ್ಟು ದೊಡ್ಡ ಬಿಲ್ ಸಿಕ್ಕಿದೆ. ಇದು ಬ್ಲೂ ಕಲರ್ ಇದೆ ಫೋನು. ಓವರ್ ಟು ನೆಕ್ಸ್ಟ್ ಇನ್ನೊಂದು ಬಾಕ್ಸ್ ಸಿಗ್ತಾ ಇದೆ. ಇದನ್ನು ಓಪನ್ ಮಾಡ್ತಿದ್ದೆ ನನಗೆ ಸಿಮ್ ಡಿಟೆಕ್ಟರ್ ಸೂಲ್ ಸಿಗ್ತಾ ಇದೆ. ಇದನ್ನು ಓಪನ್ ಮಾಡ್ತಿದ್ದಂಗೆ ಡಾಕ್ಯುಮೆಂಟೇಶನ್, ಟ್ರಾನ್ಸ್ಪರೆಂಟ್ ಪೋಚ್ ಸಿಗ್ತಾ ಇದೆ. 33 ವಾಟ್ಸ್ ಅಡಾಪ್ಟರ್, B2C ಕೇಬಲ್ ಸಿಗ್ತಾ ಇದೆ. ಈ ಫೋನ್ಗೆ ನೀವೇನು ಎಕ್ಸ್ಟ್ರಾ ಪರ್ಚೇಸ್ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಒಂದು ಪ್ರೀಮಿಯಂ ಗ್ಲಾಸ್ ಹಾಕ್ಸ್ಕೊಂಡ್ರೆ ಸಾಕು. ಇನ್ನು ಇದರ ಡಿಸೈನ್ ಕಡೆ ಬಂದ್ರೆ ಇದರ ಬ್ಯಾಕ್ ನಲ್ಲಿ ಗ್ಲಾಸಿ ಗ್ಲಿಟರಿಂಗ್ ಫಿನಿಶಿಂಗ್ ಸಿಗುತ್ತೆ. ಡಿಫ್ರೆಂಟ್ ಆಂಗಲ್ಸ್ ಅಲ್ಲಿ ಇದು ಶೈನಿ ಆಗಿದೆ. ಪಾಲಿಕಾರ್ಬನೇಟ್ ಬ್ಯಾಕ್ ಸಿಗುತ್ತೆ. ಪಾಲಿಕಾರ್ಬನೇಟ್ ಫ್ರೇಮ್ ಇದೆ. ಕಂಪ್ಲೀಟ್ಲಿ ಪಾಲಿಕಾರ್ಬನೇಟ್ ಬಿಲ್ಟ್ ನೋಡೋದಕ್ಕೆ ಸಿಗುತ್ತೆ. ಇದರ ಕರ್ಡ್ ಎಡ್ಜಸ್ ಏರೋಗಾಮಿಕ್ ಫೀಲ್ ಕೊಡುತ್ತೆ. ಈ ಫೋನ್ 212 ಗ್ರಾಮ್ಸ್ ವೆಯ್ಟ್ ಇದೆ. 7.4 mm ಥಿಕ್ನೆಸ್ ನ ಹೊಂದಿದೆ. ಇದರ ವೆಯ್ಟ್ ಬ್ಯಾಲೆನ್ಸ್ಡ್ ಆಗಿದೆ. ಇದರ ವೆಯ್ಟ್ ಡಿಸ್ಟ್ರಿಬ್ಯೂಷನ್ ಚೆನ್ನಾಗಿದೆ. ನೀವು ಜಾಸ್ತಿ ಯೂಸ್ ಮಾಡಿದ್ರು ಈ ಫೋನ್ ವೆಯ್ಟ್ ಇದೆ ಅಂತ ಫೀಲ್ ಆಗಲ್ಲ. ಲೈಟ್ ವೆಯ್ಟ್ ಫೀಲ್ ಕೊಡುತ್ತೆ. ಇದರಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಸಿಗುತ್ತೆ. ಇದರ ಪ್ಲೇಸ್ಮೆಂಟ್ ಪರ್ಫೆಕ್ಟ್ ಆಗಿದೆ. ಇದು ಫಾಸ್ಟ್ ಆಗಿದೆ, ಬೇಗ ಓಪನ್ ಕೂಡ ಆಗುತ್ತೆ. ಈ ಫೋನ್ 3 ಕಲರ್ ಅಲ್ಲಿ ಸಿಗ್ತಾ ಇದೆ. ಈಗ ನಮ್ಮ ಹತ್ರ ಇರೋದು ಮೂನ್ ಲೈಟ್ ಬ್ಲೂ. ಇದು ನೋಡೋದಕ್ಕೆ ಚೆನ್ನಾಗಿದೆ. ಇದರಲ್ಲಿ ಡಿಫ್ರೆಂಟ್ ಟೆಕ್ಸ್ಚರ್ ನೋಡೋದಕ್ಕೆ ಸಿಗುತ್ತೆ. ಇನ್ನು ಉಳಿದ ಕಲರ್ ನೋಡೋದಾದ್ರೆ ಮಿಡ್ ಬ್ಲ್ಯಾಕ್ ಮತ್ತು ಡಸ್ಟ್ ಪರ್ಪಲ್, ಈ 2 ಕಲರ್ ಅಲ್ಲಿ ಸಿಂಪಲ್ ಡಿಸೈನ್ ಸಿಗುತ್ತೆ. ಈ ಕಲರ್ ಅಲ್ಲಿ ನಿಮ್ಗೆ ಯಾವ ಕಲರ್ ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ. ಇನ್ನು ಇದರ ಕೆಳಗಡೆ ಸ್ಪೀಕರ್ ಇದೆ, USB-C ಚಾರ್ಜಿಂಗ್ ಪೋರ್ಟ್ ಇದೆ, ಮೈಕ್ರೋಫೋನ್ ಇದೆ ಮತ್ತು ಲೆಫ್ಟ್ ಹ್ಯಾಂಡ್ ಸೈಡ್ ನಲ್ಲಿ ಹೈಬ್ರಿಡ್ ಸಿಮ್ ಕಾರ್ಡ್ ಸ್ಲಾಟ್ ಇದೆ. SD ಕಾರ್ಡ್ ಅಪ್ ಟು 1 TB ವರೆಗೂ ಸಪೋರ್ಟ್ ಮಾಡುತ್ತೆ. ಇನ್ನು ರೈಟ್ ಹ್ಯಾಂಡ್ ಸೈಡ್ ನಲ್ಲಿ ಪವರ್ ಬಟನ್ ಮತ್ತು ವಾಲ್ಯೂಮ್ ಅಪ್ ಅಂಡ್ ಡೌನ್ ಬಟನ್ ಇದೆ. ಬಟನ್ ಸ್ಟ್ಯಾಟಿಕಲ್, ಫೀಡ್ಬ್ಯಾಕ್ ಸಾಲಿಡ್ ಆಗಿದೆ. ಇದರಲ್ಲಿ ಸಿಂಗಲ್ ಸ್ಪೀಕರ್ ಇದೆ. ಡ್ಯೂಯಲ್ ಸ್ಪೀಕರ್ ಕೊಡಬೇಕಿತ್ತು, ಆದ್ರೆ ಇದರಲ್ಲಿ ಸೌಂಡ್ ಕ್ವಾಲಿಟಿ ಚೆನ್ನಾಗಿದೆ. ಡಾಲ್ಬಿ ಆಡಿಯೋ ಸಪೋರ್ಟ್ ಸಿಗುತ್ತೆ. 200% ಸೂಪರ್ ವಾಲ್ಯೂಮ್ ಮೋಡ್ ಸಿಗುತ್ತೆ. ಸ್ಪೀಕರ್ ರೌಡ್ನೆಸ್ ಇಂಪ್ರೆಸಿವ್ ಆಗಿದೆ. ಇದು ಬಜೆಟ್ ಫೋನ್ ನಲ್ಲಿ ಈ ಲೆವೆಲ್ ಆಡಿಯೋ ಕೇಳೋದು ರೇರ್ ಆಗಿದೆ. ಈಗ ಇದರ ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದ್ರೆ ಈ ಸೆಗ್ಮೆಂಟ್ ನಲ್ಲಿ ರೆಡ್ಮಿ ಕೊಡ್ತಾ ಇರೋ ಫೀಚರ್ಸ್ ಯೂಜ್ ಅಡ್ವಾಂಟೇಜ್ ಆಗಿದೆ. ಇದರಲ್ಲಿ 6.9 ಇಂಚಸ್ HD+ ಪ್ಯಾನಲ್ ಸಿಗ್ತಾ ಇದೆ. 120 Hz ರಿಫ್ರೆಶ್ ರೇಟ್ ಇದೆ. ಡಿಸ್ಪ್ಲೇ ಯೂಸ್ ಮಾಡಿದಾಗ ಸ್ಮೂತ್ ಆಗಿ ವರ್ಕ್ ಆಗುತ್ತೆ. 810 ನೀಟ್ ಬ್ರೈಟ್ನೆಸ್ ಸಿಗುತ್ತೆ. ಇದು ಔಟ್ಡೋರ್ ವಿಸಿಬಿಲಿಟಿ ಡೀಸೆಂಟ್ ಆಗಿದೆ. ಈ ಡಿಸ್ಪ್ಲೇ ಜಾಸ್ತಿ ಬ್ರೈಟ್ ಇಲ್ಲ, ಆದ್ರೆ ಇಂಡೋರ್ ಮತ್ತು ಔಟ್ಡೋರ್ ನಲ್ಲಿ ಆರಾಮಾಗಿ ಯೂಸ್ ಮಾಡಬಹುದು. ಜಾಸ್ತಿ ಏನು ಕಷ್ಟ ಆಗಲ್ಲ. ಮತ್ತು ಯೂಟ್ಯೂಬ್ ನಲ್ಲಿ 2K ವಿಡಿಯೋಸ್ ನೋಡಬಹುದು. HD+ ಡಿಸ್ಪ್ಲೇ ಆಗಿದ್ರೂ ಈ ಡಿಸ್ಪ್ಲೇ ಚೆನ್ನಾಗಿದೆ. ವಿಡಿಯೋಸ್ ಕಾಂಟ್ರಾಸ್ಟಿ ಮತ್ತು ವಿವಿಡ್ ಆಗಿ ಬರುತ್ತೆ. ಕಂಟೆಂಟ್ ನೋಡೋರಿಗೆ ಈ ಡಿಸ್ಪ್ಲೇ ಇಷ್ಟ ಆಗುತ್ತೆ. ವೈಡ್ 1 L1 ಸರ್ಟಿಫಿಕೇಟ್ ಕೂಡ ಸಿಗ್ತಾ ಇದೆ. ನೆಟ್ಫ್ಲಿಕ್ಸ್ ನಲ್ಲಿ ಹೈ ಡೆಫಿನೇಷನ್ ಕಂಟೆಂಟ್ ನ ಎಂಜಾಯ್ ಮಾಡಬಹುದು, ಆದ್ರೆ ಇದರಲ್ಲಿ ಬೆಜಲ್ ಸ್ವಲ್ಪ ಜಾಸ್ತಿ ಇದೆ. ಪಂಚ್ ಹೋಲ್ ಕ್ಯಾಮ್ರಾ ಇಲ್ಲ, ವಾಟರ್ ಡ್ರಾಪ್ ಕ್ಯಾಮ್ರಾ ಸಿಗುತ್ತೆ. ಇದರ ಡಿಸ್ಪ್ಲೇ ಚೆನ್ನಾಗಿದೆ, ಆದ್ರೆ ಇದರ ಬೆಜಲ್ ಸ್ವಲ್ಪ ಜಾಸ್ತಿ ಇದೆ. ಈ ಡಿಸ್ಪ್ಲೇ ಸ್ಟೂಡೆಂಟ್ಸ್, ಮೂವಿ ಲವರ್ಸ್, ಗೇಮರ್ಸ್, ಕಂಟೆಂಟ್ ವಾಚರ್ಸ್ ಎಲ್ರಿಗೂ ಪರ್ಫೆಕ್ಟ್ ಆಗಿರುತ್ತೆ. ಇನ್ನು ಇದರ ಪರ್ಫಾರ್ಮೆನ್ಸ್ ಕಡೆ ಬಂದ್ರೆ ಇದರಲ್ಲಿ ಡೈಮೆನ್ಸಿಟಿ 6300 ಪ್ರೊಸೆಸರ್ ಸಿಗುತ್ತೆ. ಇದು 6nm ಆರ್ಕಿಟೆಕ್ಚರ್ ಆಗಿದ್ದು ಸ್ವಲ್ಪ ಪವರ್ ಎಫಿಷಿಯಂಟ್ ಆಗಿದೆ. ಇದರಲ್ಲಿ 5 lakh+ ಆಂಥಿಥ್ಯೂ ಸ್ಕೋರ್ ಸಿಗುತ್ತೆ ಮತ್ತು 93% CPU ಥ್ರಾಟಲ್ ಇದೆ. ಥರ್ಮಲ್ ಮ್ಯಾನೇಜ್ಮೆಂಟ್ ಕೂಡ ಕ್ಲೀನ್ ಆಗಿದೆ. ಹೀಟಿಂಗ್ ಮಿನಿಮಲ್ ಆಗಿದ್ದು ಈ ಫೋನ್ ಜಾಸ್ತಿ ಹೀಟ್ ಆಗಲ್ಲ. ಮತ್ತು ಇದರಲ್ಲಿ LPDDR4X RAM ಇದೆ. eMMC 5.1 ಸ್ಟೋರೇಜ್ ಸಿಗುತ್ತೆ, ಆದ್ರೆ ಇದರ ಸ್ಟೋರೇಜ್ ಟೈಪ್ ಇನ್ನೂ ಬೆಟರ್ ಮಾಡಬೇಕಿತ್ತು. UFS 2.2 ಸ್ಟೋರೇಜ್ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಇನ್ನು ಗೇಮಿಂಗ್ ಕಡೆ ಬಂದ್ರೆ BGM ನಲ್ಲಿ ಸ್ಮೂತ್ ಆಪ್ಷನ್ ಅಲ್ಲಿ ಎಕ್ಸ್ಟ್ರೀಮ್ ಗ್ರಾಫಿಕ್ ನೀಡಬಹುದು. ಅಂದ್ರೆ 60 FPS ಗೇಮಿಂಗ್ ಸಪೋರ್ಟ್ ಸಿಗುತ್ತೆ. ಇದು ಬಜೆಟ್ ಫೋನ್ ಆಗಿದ್ರು ಇದರಲ್ಲಿ 60 FPS ಗೇಮಿಂಗ್ ಸಪೋರ್ಟ್ ಸಿಗುತ್ತೆ ಮತ್ತು ಗೇಮ್ಸ್ ಆಡಿದಾಗ ಯಾವುದೇ ಫ್ರೇಮ್ ಡ್ರಾಪ್ ಆಗೋದಿಲ್ಲ, ಆದ್ರೆ ಲ್ಯಾಗ್ ಫೀಲ್ ಆಗುತ್ತೆ. ಇದರಲ್ಲಿ ಹೀಟಿಂಗ್ ಇಶ್ಯೂ ಇಲ್ಲ, ಆದ್ರೆ ಇದರಲ್ಲಿ ಹೆವಿ ಗೇಮ್ಸ್ ಆಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಇದು ಗೇಮ್ ಫೋನ್ ಅಲ್ಲ, ಇದರಲ್ಲಿ ಡೀಸೆಂಟ್ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಮತ್ತು ಈ ಫೋನ್ 4GB RAM 128GB ಸ್ಟೋರೇಜ್, 6GB RAM 128GB ಸ್ಟೋರೇಜ್ ಮತ್ತು 8GB RAM 128GB ಸ್ಟೋರೇಜ್ ಈ 3 ವೇರಿಯಂಟ್ ನಲ್ಲಿ ಸಿಗ್ತಾ ಇದೆ.
ನಿಮ್ಗೆ ಯಾವ ವೇರಿಯಂಟ್ ಬೇಕೋ ಆ ವೇರಿಯಂಟ್ ತಗೊಳ್ಳಿ. ಈ ಫೋನ್ 12,500 ರೂಪಾಯಿಂದ ಸ್ಟಾರ್ಟ್ ಆಗ್ತಾ ಇದೆ. ಇದರ ಬ್ಯಾಟ್ರಿ ಬಗ್ಗೆ ಮಾತಾಡೋದಾದ್ರೆ ಇದರ ಬ್ಯಾಟ್ರಿ ಪರ್ಫಾರ್ಮೆನ್ಸ್ ನೆಕ್ಸ್ಟ್ ಲೆವೆಲ್ ಆಗಿದೆ. ಇದರಲ್ಲಿ 6000 mAh ಬ್ಯಾಟ್ರಿ ಸಿಗುತ್ತೆ. ಇದು 33 ವಾಟ್ಸ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ನಾರ್ಮಲ್ ಯೂಸೇಜ್ ಅಲ್ಲಿ 2 days ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ. ಹೆವಿ ಯೂಸೇಜ್ ಅಲ್ಲಿ 1 day ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ. 0 to 100% 80 to 90 ಮಿನಿಟ್ಸ್ ಅಲ್ಲಿ ಫುಲ್ ಚಾರ್ಜ್ ಆಗುತ್ತೆ. ಬ್ಯಾಟ್ರಿ ಡಿಪಾರ್ಟ್ಮೆಂಟ್ ಅಲ್ಲಿ ಇದು ಪ್ಯೂರ್ ಬಿಗ್ ಬಾಸ್ ಆಗಿದೆ. ಈಗ ಇದರ ಕ್ಯಾಮ್ರಾ ಬಗ್ಗೆ ಮಾತಾಡೋದಾದ್ರೆ ಇದರ ಕ್ಯಾಮ್ರಾ ಸೆಟಪ್ ಸಿಂಪಲ್ ಆಗಿದೆ ಆದ್ರೆ ಎಫೆಕ್ಟಿವ್ ಆಗಿದೆ. ಇದರಲ್ಲಿ 50 MP ಮೇನ್ ಕ್ಯಾಮ್ರಾ ಸಿಗುತ್ತೆ, 2 MP ಬೊಕೆ ಸೆನ್ಸಾರ್ ಸಿಗುತ್ತೆ ಮತ್ತು 8 MP ಸೆಲ್ಫಿ ಕ್ಯಾಮ್ರಾ ಸಿಗುತ್ತೆ. ಫೋಟೋಸ್ ಡೇಲೈಟ್ ನಲ್ಲಿ ಶಾರ್ಪ್ ಮತ್ತು ನ್ಯಾಚುರಲ್ ಕಾಂಟ್ರಾಸ್ಟ್ ಆಗಿ ಬರುತ್ತೆ ಮತ್ತು ಫೋಟೋಸ್ ಅಲ್ಲಿ ಬ್ರೈಟ್ ಆಗಿ ಬರುತ್ತೆ. ಕಲರ್ಸ್ ಚೆನ್ನಾಗಿದೆ, ಡೀಟೇಲ್ಸ್ ಚೆನ್ನಾಗಿದೆ. ಡೇ ಟೈಮ್ ಅಲ್ಲಿ ಫೋಟೋಸ್ ಚೆನ್ನಾಗಿ ಬರುತ್ತೆ ಆದ್ರೆ ಲೋ ಲೈಟ್ ನಲ್ಲಿ ಚೆನ್ನಾಗಿ ಬರಲ್ಲ, ಇನ್ನೂ ಬೆಟರ್ ಆಗಬೇಕಿತ್ತು. ಇದರಲ್ಲಿ 10x ವರೆಗೂ ಝೂಮ್ ಮಾಡ್ಬೋದು. ಝೂಮ್ ಫೋಟೋಸ್ ಪರವಾಗಿಲ್ಲ, ಚೆನ್ನಾಗಿ ಬರುತ್ತೆ ಮತ್ತು ಪೋರ್ಟ್ರೇಟ್ ಫೋಟೋಸ್ ಕೂಡ ಚೆನ್ನಾಗಿದೆ, ಡೀಟೇಲ್ ಆಗಿ ಬರುತ್ತೆ. ಏಜ್ ರಿಡಕ್ಷನ್ ಚೆನ್ನಾಗಿದೆ, ಬ್ಯಾಕ್ ಗ್ರೌಂಡ್ ನ ಚೆನ್ನಾಗಿ ಬ್ಲರ್ ಮಾಡುತ್ತೆ ಮತ್ತು ಇದರಲ್ಲಿ 1080 ವಿಡಿಯೋಸ್ 30 FPS ನಲ್ಲಿ ತೆಗಿಬಹುದು. ವಿಡಿಯೋ ಕ್ವಾಲಿಟಿ ಚೆನ್ನಾಗಿದೆ ಆದ್ರೆ ಸ್ಟೇಬಲ್ ವಿಡಿಯೋಸ್ ಬರಲ್ಲ. ಸ್ಟೆಬಿಲಿಟಿ ಡಿಸೆಂಟ್ ಆಗಿದೆ. ಸೆಲ್ಫಿ ಫೋಟೋಸ್ ಅಲ್ಲಿನೂ ಕ್ವಾಲಿಟಿ ಚೆನ್ನಾಗಿದೆ. ಇದರಲ್ಲಿ ಡೀಟೇಲ್ಸ್ ಓಕೆ ಚೆನ್ನಾಗಿದೆ. ಇದರ ಪೋರ್ಟ್ರೇಟ್ ಫೋಟೋಸ್ ಕೂಡ ಚೆನ್ನಾಗಿದೆ. ಇದರಲ್ಲಿ ಬ್ಯಾಕ್ ಗ್ರೌಂಡ್ ಚೆನ್ನಾಗಿ ಬ್ಲರ್ ಆಗುತ್ತೆ ಮತ್ತು ಇದರಲ್ಲಿ 1080p ವಿಡಿಯೋಸ್ 30 FPS ನಲ್ಲಿ ತೆಗಿಬಹುದು. ವಿಡಿಯೋ ಕ್ವಾಲಿಟಿ ಚೆನ್ನಾಗಿದೆ ಆದ್ರೆ ಇದರಲ್ಲಿ ಸ್ಟೇಬಲ್ ವಿಡಿಯೋಸ್ ಬರಲ್ಲ. ಆದ್ರೆ ಈ ಪ್ರೈಸ್ ರೇಂಜ್ ನಲ್ಲಿ ಇದರ ಕ್ಯಾಮ್ರಾ ಕ್ವಾಲಿಟಿ ಚೆನ್ನಾಗಿದೆ. ಇದರಲ್ಲಿ ಎ ಫೀಚರ್ ಸಿಗುತ್ತೆ, ಎ ಎರೇಸರ್ ಇದೆ, ಅನ್ವಾಂಟೆಡ್ ಪೀಪಲ್ ನ ಆಬ್ಜೆಕ್ಟಿವ್ಸ್ ನ ರಿಮೂವ್ ಮಾಡಬಹುದು. ಎ ಸ್ಕೈ ಇದೆ, ಸ್ಕೈ ಕಲರ್ ನ ರೀಪ್ಲೇಸ್ ಮಾಡಬಹುದು. ಫಿಲಮ್ ಫಿಟರ್ ಸಿಗುತ್ತೆ, ಸಿನಿಮ್ಯಾಟಿಕ್ ಲುಕ್ ಕೊಡುತ್ತೆ. ಇನ್ನು ಕನೆಕ್ಟಿವಿಟಿ ಕಡೆ ಬಂದ್ರೆ ಇದರಲ್ಲಿ ಡ್ಯುಯಲ್ ಟ್ರೂ 5G ಸಪೋರ್ಟ್ ಸಿಗುತ್ತೆ, ವೈಫೈ 5 ಇದೆ, ಬ್ಲೂಟೂತ್ 5.4 ಸಿಗುತ್ತೆ, IR ಬ್ಲಾಸ್ಟರ್ ಇಲ್ಲ, NFC ಇಲ್ಲ. ಇನ್ನು ಇದರ ಸಾಫ್ಟ್ವೇರ್ ಕಡೆ ಬಂದ್ರೆ ಈ ಫೋನ್ HyperOS 2 ಮತ್ತು Android 15 ನಲ್ಲಿ ಬರುತ್ತೆ. ಇದರಲ್ಲಿ ಸ್ವಲ್ಪ ಫ್ರೀ ಇನ್ಸ್ಟಾಲ್ಡ್ ಆಪ್ಸ್ ಬರುತ್ತೆ, ಇದನ್ನ ಅನ್ಇನ್ಸ್ಟಾಲ್ ಮಾಡಬಹುದು. ಆದ್ರೆ ಈ ಸಾಫ್ಟ್ವೇರ್ ಸ್ಮೂತ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ, ಅಲ್ಟ್ರಾ ಸ್ಮೂತ್ ಅನಿಮೇಷನ್ ಬರುತ್ತೆ, ಲಾಕ್ ಸ್ಕ್ರೀನ್ ಕಸ್ಟಮೈಸೇಷನ್ ಆಪ್ಷನ್ ಕೂಡ ಸಿಗುತ್ತೆ. ಇದರ ಬ್ಯಾಕ್ ಗ್ರೌಂಡ್ ರ್ಯಾಮ್ ಮ್ಯಾನೇಜ್ಮೆಂಟ್ ಬೆಟರ್ ಆಗಿದೆ, ಸ್ಮಾರ್ಟ್ ಸಜೆಷನ್ ಮಾಡುತ್ತೆ, ನ್ಯೂ ಸಿಸ್ಟಮ್ ಐಕಾನ್ಸ್ ನೋಡೋದಕ್ಕೆ ಸಿಗುತ್ತೆ. ಈ ಫೋನ್ 2 ವರ್ಷ OS ಅಪ್ಡೇಟ್ ಮತ್ತು 4 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ ಸಿಗುತ್ತೆ. ಇದು ಬಜೆಟ್ ಸೆಗ್ಮೆಂಟ್ ನಲ್ಲಿ ರೇರ್ ಆಗಿದೆ. ರಿಯಲ್ ಲೈಫ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡೋದಾದ್ರೆ 3 days ಯೂಸೇಜ್ ನಲ್ಲಿ ನನಗೆ ಪರ್ಸನಲಿ ನೋಟಿಸಬಲ್ ಪಾಯಿಂಟ್ಸ್ ಗೊತ್ತಾಯ್ತು. ಇದರಲ್ಲಿ ಬಿಗ್ ಡಿಸ್ಪ್ಲೇ ಸಿಗುತ್ತೆ, ಎಂಟರ್ಟೈನ್ಮೆಂಟ್ ಮಾನ್ಸ್ಟರ್ ಅಂತಾನೆ ಹೇಳ್ಬೋದು. ಬ್ಯಾಟ್ರಿ ಪ್ಯಾಕಪ್ ಚೆನ್ನಾಗಿದೆ, ಟೆನ್ಷನ್ ಫ್ರೀ ಆಗಿರ್ಬೋದು. HyperOS ಲೈಟ್ ವೇಟ್ ಫೀಲ್ ಆಗಿದೆ, ಸಿಂಗಲ್ ಸ್ಪೀಕರ್ ಇದ್ರೂ ಲೌಡ್ ಆಗಿದೆ. ರೆಡ್ಮಿ 15C 5G ಈ ಸೆಗ್ಮೆಂಟ್ ನಲ್ಲಿ ಡೆಫಿನೆಟ್ಲಿ ಬೆಸ್ಟ್ ವ್ಯಾಲ್ಯೂ ಪಿಕ್ ಅಂತಾನೆ ಹೇಳ್ಬೋದು. ಸಿಂಪಲ್ ವರ್ಡ್ಸ್ ನಲ್ಲಿ ಹೇಳ್ಬೇಕಂದ್ರೆ ಈ ಫೋನ್ ಬಿಗ್ ಬಾಸ್ ಅಂತಾನೆ ಹೇಳ್ಬೋದು. ಜಸ್ಟ್ ಮಾರ್ಕೆಟಿಂಗ್ ಅಲ್ಲ, ಆಕ್ಚುಲಿ ಯೂಸೇಜ್ ನಲ್ಲಿ ಕೂಡ ಇದು ಜಸ್ಟಿಫೈ ಮಾಡಿದೆ. ಸ್ಟೂಡೆಂಟ್ಸ್, ಆಫೀಸ್ ಯೂಸರ್ಸ್, ಮೂವಿ ಲವರ್ಸ್, ನಾರ್ಮಲ್ ಯೂಸೇಜ್ ಎಲ್ಲ ಟೈಪ್ ಯೂಸರ್ಸ್ಗೆ ಇದು ಪರ್ಫೆಕ್ಟ್ ಆಗಿದೆ. ಸೊ ಇವತ್ತಿನ ಸೂಪರ್ ಡೀಟೇಲ್ಡ್ ಅನ್ಬಾಕ್ಸಿಂಗ್ ಮತ್ತು ರಿವ್ಯೂ ನಿಮ್ಗೆ ಹೆಲ್ಪ್ಫುಲ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಅಲ್ಲಿ ನೆಕ್ಸ್ಟ್ ಯಾವ ಮೊಬೈಲ್ ರಿವ್ಯೂ ಮಾಡಬೇಕು ಅಂತ ಹೇಳಿ. ನಮ್ಮ ಟೆಕ್ ಪ್ರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇಂಟ್ರೆಸ್ಟಿಂಗ್ ಟೆಕ್ ವಿಡಿಯೋಸ್ ಜೊತೆಗೆ ಬರ್ತೀನಿ. ರವಿಕುಮಾರ್ ಸೈನಿಂಗ್ ಆಫ್. ಥ್ಯಾಂಕ್ ಯು, ಧನ್ಯವಾದಗಳು.